ನನಗೆ ನೆನಪಿರೋ ಪ್ರಕಾರ ಅಶ್ವಿನಿ ನಕ್ಷತ್ರ ಧಾರಾವಾಹಿ ಶ್ರೀಲಂಕಾದಲ್ಲಿ ಒಂದ್ಸಲ ಶೂಟಿಂಗ್ ಆಗಿದೆ ಅನ್ಕೋತೀನಿ. ನಾನು ಕೆಲವೆಲ್ಲ ಮಾತಾಡಿದ್ರೆ ಕಾಂಟ್ರವರ್ಸಿ ಆಗುತ್ತೆ ಮೇಡಮ್, ನಾನು ಏನು ಮಾತಾಡೋಕ್ಕೆ ಹೋಗಲ್ಲ. ಅಂದ್ರೆ ಎಸ್ ಅಲ್ಲಿ ಅಲ್ಲಿಗೆಲ್ಲ ನಾನು ಹೋಗೇ ಇಲ್ಲ. ಓಕೆ ಚಾನಲ್ ಅವರೇ ಹೋಗಿ ಡೈರೆಕ್ಷನ್ ಮಾಡಿರೋದು. ಆಸ್ಟ್ರೇಲಿಯಾಕ್ಕೆ ಹೋಗಿದ್ದಾರೆ ಅವರು, ಚಾನಲ್ ಅವರೇ ಹೋಗಿ ಮಾಡಿರೋದು. ಓಕೆ ಅವೆಲ್ಲ ನಾನು ಏನು ಹೇಳೋಕ್ಕೆ ಹೋಗಲ್ಲ. ಓಕೆ ಇವಾಗ ಧಾರಾವಾಹಿಲಂತೂ ಬರ್ತ್ಡೇ ಸರ್ಪ್ರೈಸು, ಆನಿವರ್ಸರಿ ಸರ್ಪ್ರೈಸು ಇದೇ ತುಂಬಾ ಸ್ಪೆಷಲ್ ಆಗಿ ಮಾಡ್ಲಾಗ್ತಾ ಇದೆ. ಬರ್ತ್ಡೇ ಅಂತೂ ಪದೇ ಪದೇ ಬರ್ತಿರುತ್ತೆ, ಆನಿವರ್ಸರಿನೂ ಬರುತ್ತೆ. ನಿಮ್ಮ ಮನೇಲಿ ನೀವು ಧಾರಾವಾಹಿಲಿ ಅಷ್ಟು ಚೆನ್ನಾಗಿ ಐಡಿಯಾ ಕೊಡ್ತೀರಾ, ಮನೇಲಿ ಏನೂ ಮಾಡಲ್ಲ ಅಂತ ಏನು ಹೇಳಲ್ವಾ ಸರ್? ನೆನ್ಪಿರುತ್ತಾ ಇಲ್ವ ನಿಮ್ಮ ಡೇಟು? ಅಲ್ಲ, ಬರ್ತ್ಡೇದು ಹೆಂಡ್ತಿ ಹೇಳಿದಾಗ ನೆನಪಿರುತ್ತೆ, ಮಕ್ಳದ್ದು ಅವಳೇ ಹೇಳ್ದಾಗಲೇ ನೆನಪಿರೋದು. ಬಟ್ ಸೀರಿಯಲ್ದು ಅಂದಾಗ ಅದಕ್ಕೆ ಒಂದಿಷ್ಟು ಐಡಿಯಾಸು ಇದಿರುತ್ತೆ. ಮನೆಯಿಂದ ಇವತ್ತು ಹೆಂಗಾಗಿದೆ, ನಮ್ಮ ಮನೇಲಿ ನಾವು ನೆಲದಲ್ಲಿ ಕೂತ್ಕೊಂಡು ಊಟ ಮಾಡ್ತೀವಿ ಅಂತ ಕೇಳಿ ಒಂದು ತಟ್ಟೆ ಇಟ್ಕೊಂಡು ಹಿಂಗೆ ಕೂಡ್ತಿರ್ತೀವಿ. ನನಗೆ ಯಾವುದೊಂದು ಚಾನಲಲ್ಲಿ ಬರ್ತಾಯಿತ್ತು, ನಾನು ಮನೆಯಲ್ಲಿ ನನ್ನ ಹೆಂಡತಿ ಹೇಳಲು ಜೊತೆಲಿ ಗಲಾಟೆ ನಡೀತಾ ಇತ್ತು. ನಾನು ಮನೇಲಿ ಕಸ ಗುಡಿಸ್ತಾ ಇದ್ದೆ, ಆಯಿತಾ, ಹಾಲಲ್ಲಿ ಕಸ ಗುಡಿಸ್ತಾ. ಟಿ ವಿಯಲ್ಲಿ ಆರು ಜಗದೀಶ್ ನಿರ್ದೇಶಕನಿಂದ ಅತಿ ರೋಚಕ ಮಾಹಿತಿ, ಏನೋ ಆಡಿಯೋ ಏನಾಗಿದೆ ಹಬ್ಬ ಅಂತ ನಾನು ನಾನು ನೋಡಿದ್ರೆ ಅಬ್ಬೆ ಬಾರಿ ಥರ ಮನೇಲಿ ಕೂತಿ, ಅಯ್ಯೋ ನಾನು ಇಲ್ಲಿ ನ್ಯೂಸ್ ಚಾನಲ್ ಬರ್ತಾಯಿದ್ದೀನಿ ಅಂದಾಗ ಒಂಥರ ನಮಗೆ ಅದು ಅನ್ಎಕ್ಸ್ಪೆಕ್ಟ್. ಅದು ನಮಗೆ ಹಂಗೆ ನಾವು ಬದುಕು ಬಂದವರಲ್ಲ ನಾವು. ಏನಂದರೆ ಸೀದಾ ಸಾದ. ಈಗ ನಮ್ಮ ಮನೇಲಿ ಆ ಥರ ಅಲ್ಲಿ ನಾವು ಅಪಾರ್ಟ್ಮೆಂಟಲ್ಲಿ ಬದುಕ್ತಾ ಇದ್ದೀನಿ, ನಾನು ಗಿಡಗಳಿಗೆ ನೀರು ಹಾಕೋದು, ಬಟ್ಟೆಗಳನ್ನು ತಗೊಂಡೋಗಿ ಮೇಲ್ಗಡೆ ಒಣಸೋದು. ಅವ್ರಿಗೆಲ್ಲ ಏನಾದ್ರು ಇಂಡಸ್ಟ್ರಿಯವ್ರು ಅಂದರೆ ಅವರು ಎದ್ದು ಓಡಾಡಲ್ಲ, ಅವ್ರು ಹಾಗೆ ಹಿಂಗೆ ಕಲ್ಪನೆ. ನಾವು ಹಂಗಿಲ್ಲ, ನಾವುಗಳೆಲ್ಲ ಅಂದರೆ ಎಲ್ಲ ಮನುಷ್ಯರು ಬದುಕುವಂಗೆ ಬದುಕೋದು. ನಮಗೂ ಜ್ವರ ಬರುತ್ತೆ, ನಮಗೂ ಎಲ್ಲದೂ ಹೆಂಗೆಲ್ಲ ಯಾರ್ಯಾರು ಏನೇನಾಗುತ್ತೋ ಅದು ನಮ್ಗೆ ಆಗ್ತಿರುತ್ತೆ. ಬಟ್ ಈ ಮನೆದು ಬಂದಾಗ ಏನಾಗುತ್ತೆ, ನಾವು ಸಿಂಪಲ್ಲಾಗಿ ಬರ್ತ್ಡೇ ಇವೆಲ್ಲ ಮಾಡ್ತೀವಿ ಆಗಾಗ. ಯಾಕಂದರೆ ಮನೆಯಿಂದ ಅವರು ಹೊರಗಾಕ್ಬಾರ್ದು, ಮಕ್ಕಳು ದೊಡ್ಡವರಾಗ್ತಾ ಇದ್ದಾರೆ, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಿದ್ದಾರೆ. ಆಮೇಲೆ ನನಗೇನಾಗುತ್ತೆ ಆಗಾಗ ನೆನಪಾಗೋದು, ಗೋಡೆ ಮೇಲೆ ನಮ್ಮ ಫೋಟೋ ಬಿದ್ದಾಗ ಬೈತಾ ಇರಬಾರ್ದು ನಾನು ಹೋದ್ಮೇಲೆ, ಇವನು ಏನು ಮಾಡಿದ್ದಾನೆ ಅಂತ. ಹಾಗಾಗಿ ಆ ಫೋಟೋ ನಾನು ಈಗಲೇ ನೆನ್ಪು ಮಾಡ್ಕೋತಾ ಇರ್ತೀನಿ. ಓಕೆ